ಸರ್, ನಾನು ಎಫ್ ಪಿ ಮರಿಗೌಡ್ರು ಅಂತ ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಸುಮಾರು ವರ್ಷಗಳಿಂದ ಈ ಜಾತ್ರೆ ನಡೀತಾ ಬಂದಿದೆ. ನಾನು ಈ ಜಾತ್ರೆ ಮಾಡೋದು 3ನೇ ಸಲ. ಈ ಜಾತ್ರೆ ತಾಯಿ ದ್ಯಾಮವ್ವ ದುರ್ಗವ್ವ ನಮ್ಮ ಗದಗ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಸಂದೇಶ ಇರುತ್ತದೆ. ಇಲ್ಲಿ ಸುಮಾರು ನಮ್ಮ ಎಲ್ಲಿರುವಂಥ ಯುವಕರು ದಿನಾಲು 10ರಿಂದ 12,000 ಜನಕ್ಕೆ ಪ್ರಸಾದ ಸೇವೆ ಮಾಡ್ತಾರೆ. ಇಲ್ಲ, ನಂದಿಲ್ಲ. ನಮ್ಮ ಇನ್ನೊಬ್ಬರು ಅಲ್ಲ ಶ್ರೀಧರ್ ವಜ್ರಬಂಡಿ ಅಂತ. ನಿನ್ನೆ ದಿನದಲ್ಲಿ ನಮ್ಮ ಕುಮಾರ್ ತಡ್ಕೋಡ ಅಂತ, ಮೊನ್ನೆ ನಮ್ಮ ಕೊಟ್ರಪ್ಪ ಕಮ್ತಾರ್ ಅಂತ. ಇವತ್ತು ನಾಳೆದು ಸಿದ್ದು ಸಂಗನಾಳ್ ಅವ್ರದ್ದಿದೆ, ಟಾಟಾ AC ಅವ್ರದ್ದು ಒಂದು ದಿನ ಮಾಡಿದೆ. ಈಗ ಎಲ್ಲ ಇಲ್ಲಿ ಭಕ್ತರು ಒಳ್ಳೆಯ ಸಲಹೆ ಸೂಚನೆ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ರೀ. ಇಲ್ಲಿ ಎಲ್ಲ ಹೆಂಗೈತೆ ಅಂದ್ರೆ ಹೆಣ್ಣು ಮಕ್ಕಳು ತಾಯಿಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆ ಕಾರ್ಯಕ್ರಮವನ್ನು. ಅದೇ ರೀತಿಯಾಗಿ ಇಲ್ಲಿ ಇರುವಂಥ ಯಾವುದೇ ಒಂದು ಜಾತ್ಯತೀತವಾಗಿ ಕಾರ್ಯಕ್ರಮ ಅವರು ಇವರು ಅನ್ನದೇ ಎಲ್ಲರೂ ಒಂದೇ ಅಣ್ಣ ತಮ್ಮರು ಒಂದೇ ಅಕ್ಕ ತಂಗಿಯರ ಗತೆ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಕತ್ತಾರೆ ರೀ. ಇದು ನಮಗೆ 12 ವರ್ಷಕ್ಕೆ ಆಗಬೇಕಾಗಿತ್ತು, ಈ ಸಲ 18 ವರ್ಷಕ್ಕಾಗಿದೆ. ಇನ್ನು ಮುಂದಿನ ಸಲ ನಾವು 12 ವರ್ಷಕ್ಕೆ ನಮ್ಮ ಯುವಕರಿಗೆ ಹೇಳ್ಕೊಳ್ಳೋದಷ್ಟೇ, 12 ವರ್ಷಕ್ಕೊಮ್ಮೆ ಮಾಡಿರಿ. ನಾವು ಇನ್ನು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, 12 ವರ್ಷಕ್ಕೊಮ್ಮೆ ಮಾಡಿರಿ ನೀವು ಅಂತಂದು ಅವರಿಗೆ ನಾವು ಯುವಕರಿಗೆ ಕೇಳ್ಕೊತಾ ಇದ್ದೀನಿ. ಅಂಥೇಳಿ ಇದು ಪ್ರತಿ 12 ವರ್ಷಕ್ಕೊಮ್ಮೆ ಜಾತ್ರೆ ಆಗತ್ತೆ ರೀ. ಬಟ್ ಹಂಗೆ ಫಸ್ಟಿಗೆ ನಾವು ಎಲ್ಲ ಹಿಂಗೆ ಕೂಡಿದಾಗ ಒಂದು ದಿವಸ ಪ್ರಸಾದ ಸೇವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಅಂದಿದ್ರು. ಈಗ ಅದು ಹೆಂಗಾತಂದ್ರೆ 9 ದಿವ್ಸನೂ ಪ್ರಸಾದ ಸೇವೆ ಮಾಡೋನು ದಾನಿಗಳನ್ನು ಹಂಗೆ ಕೊಟ್ರು. ಅದು ದಿನ ಹರಿದು ಬರಾಗತೈತಿ. ಇನ್ನೂ ದಿನ 12 ಅಲ್ಲ, 12ಕ್ಕಿಂತ ಮೀರಿ ಹೋಗೈತಿ ಜನ ಜಾತ್ರೆಗೆ. ಆಮ್ಯಾಗೆ ನಾವು ಇಲ್ಲೆಲ್ಲ ಯುವಕರು ಅಷ್ಟು ಕೂಡಿ ಕಾಲಾಗ ಸ್ಲೀಪರ್ ಹಾಕಿಲ್ಲ 9 ದಿವಸ. ನಾವು ಎಲ್ಲ ಯುವಕರು ಅಷ್ಟು ನಾವು ಏನು ಓಡಾಡಿರೋದೀವಲ್ಲ 9 ದಿವಸ ಚಪ್ಪಲ್ ಹಾಕ್ಲಾರ ಸೇವೆ ಮಾಡೋಣ ಅಂಥೇಳಿ ಮಾಡಾಕತ್ತೀವಿ. ಆದ್ರೆ ಬಟ್ ಇದನ್ನು ಮಾಡಾಕತ್ತ ಮ್ಯಾಗ ನಮಗೆ ಇಷ್ಟು ಚಲೋ ಆಗೈತೆ ಅಂದ್ರೆ ಅದು ಇಲ್ಲ, ನಮ್ಗೆ ಎಲ್ಲರಿಗೆ ಅಷ್ಟು ನಮ್ಮ ಓಣಿಗೂ ಒಳ್ಳೇದಾಗೈತಿ, ಚಲೋನೂ ಆಗೈತಿ ಅಂತೀವಿ. ಹುಚ್ಚು ಪ್ರಸಾದ ಸೇವೆ ದಿನ ಇನ್ನೂ ಹರಿದು ಬರತೈತಿ. ಇನ್ನೂ ನಾವು ಅದನ್ನು ಮಾಡಿಸ್ತೀವಿ ಇದನ್ನು ಮಾಡಿಸ್ತೀವಿ ಅನ್ನತ್ತಾರ. ಬಟ್ ನಮಗೆ ಅದನ್ನು ದಿನ ಎಲ್ಲರಿಗೆ ಕೊಡೋಕ್ಕಾಗತ್ತಿಲ್ಲ, ಅಷ್ಟು ಅವ್ರ ಸೇವೆನ ನಮಗೆ ಕೊಡೋಕ್ಕಾಗತ್ತಿಲ್ಲ ಅನ್ನೋದು ನಮಗೆ ಈಗಾಗೈತಿ. ಜನನೂ ಭಾಳ ಐತಿ. ದಿನ ಒಂದು ಭಕ್ತಾದಿಗಳೂ ಭಾಳ ಬರತ್ತಾರ. 11 ಗಂಟೆಯಿಂದನೇ ಸ್ಟಾರ್ಟ್ ಆಗಿದ್ದು 5 ಗಂಟೆ ಮಟನೂ ನಿರಂತರ ಚಾಲೂ ಐತಿ. ಹೇಮಂತ್ ಗೆಡ್ಡಲ್ಮನವ್ರು ಅಂತೇಳಿ ಕಮಿಟಿಯ ಸಂಘಟನಾ ಕಾರ್ಯದರ್ಶಿ. ನಾವು ಹಿರಿಯರ ಮಾರ್ಗದರ್ಶನದೊಳಗೆ ಹೋಗ್ತಾ ನೋಡ್ಕೊತಾ ಹೋಗೋದು ನೋಡಿದರೆ ಅವರು ಹಿರಿಯರು ಹೇಳಿದ್ದು 4,000 ಜನ ಸೇರಿದ್ರು ಅಂತಂದು ಹಿಂದ್ಲಿದ್ದ ಹೇಳ್ಕೊಂಡಿದ್ರು. ಆದ್ರೆ ನಾವು ಇವತ್ತು ನಿರೀಕ್ಷೆಯನ್ನು ಮಾಡಿದ್ವಿ, ನಾವು ಒಂದು 5,000-6,000 ಜನ ಸೇರ್ಕೊತಾರ ಅಂತಂದು ನಿರೀಕ್ಷೆ ಮಾಡಿದ್ವಿ. ಆದರೆ ಇದಕ್ಕೆ ದ್ಯಾಮವ್ವ ದುರ್ಗ ಭಕ್ತರು ಒಂದು 15,000-20,000 ಡೈಲಿ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದು, ಊಟ ಮಾಡೋದು, ಎಲ್ಲ ಒಳ್ಳೆಯ ರೀತಿಯಲ್ಲಿದ್ದ ಕಾರ್ಯಕರ್ತರು ಭಕ್ತರು ಸಿಕ್ಕಾಪಟ್ಟಿ ಎಲ್ಲ ಇದು ಮಾಡ್ಕೊಳಕ್ಕೆ ಕುಂತಿದ್ದಾರೆ. ಹಾಗಾಗಿ ಎಲ್ಲ ಇನ್ನು ಸದ್ಭಕ್ತರಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ, ಬಂದು ತಾಯಿಯ ಆಶೀರ್ವಾದ ಪಡ್ಕೊಂಡು ಪ್ರಸಾದ 9 ದಿನಗಳ ಕಾಲನ ಪ್ರಸಾದ ಕಾರ್ಯಕ್ರಮ ಪ್ರಸಾದ ಇರುತ್ತೆ. ದೇವಸ್ಥಾನಕ್ಕೂ ಇದು ದರ್ಶನ ಇರುತ್ತೆ. ಪಡ್ಕೊಂಡು ಆ ತಾಯಿಗೆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ತಾವೆಲ್ಲರೂ ಹೋಗ್ಬೇಕಾಗುತ್ತೆ. ಮತ್ತು ನಾವು ಹಿಂದೆ ನಡೆಯುವಂಥ ಘಟನೆಗಳ ಬಗ್ಗೆ ಹಿರಿಯರು ಹೇಳ್ತಿದ್ರು, ಹಿಂಗೆ ದೇವಿ ಬರ್ತಾವ, ಈ ಥರ ಹಿಂಗೆ ಪ್ರತಿಷ್ಠಾಪನೆ ಆಗ್ತಾ ಇಲ್ಲಿ ಮೂರ್ತಿ ಈ ಥರ ಇದು ಮಾಡ್ತಾರೆ. ನಾವು ರಾತ್ರಿ ಕಾಲ ಹೋದ್ವಿ, ಎಲ್ಲ ಕತ್ಲಾಗಿತ್ತು. ನನಗೆ ಭಯದಲ್ಲಿದ್ದ ಒಂದು ದೇವಿ ಅಂದ್ಬಿಟ್ಟಿಲ್ಲ, ಒಂದು ಭಯದಲ್ಲಿದ್ದ ವಾತಾವರಣದೊಳಗೆ ನಾವು ಇಲ್ಲಿದ್ವಿ. ಎಲ್ಲ ಯುವಕರು ಏನೋ ಒಂದು ಅವರು ಒಂದು ದೇವಿ ಹಿಂಗಿರ್ತಾಳ, ಆ ಥರ ಈ ಥರ ಇರ್ತಾಳೆ ಅಂತಂತಂದು ಹಿರಿಯರು ಹೇಳ್ತಿದ್ರು. ಆದರೆ ನಾವು ನಂಗೆ ಒಂಥರ ಭಯದ ವಾತಾವರಣ ಸೃಷ್ಟಿ ಆಗ್ತಿತ್ತು. ಅದು ಹೆಂಗೆ ಅಂತಂತಂದು ಒಂಥರ ನಾವು ಹೋಗಿ ಎಲ್ಲ ಕೇಬಿಲಿದ್ದ ಲೈಟ್ ಸಂಪೂರ್ಣ ಬಂದ್ ಮಾಡಿ ಮನೆ ಒಳಗೆ ಒಂದು ಲೈಟ್ ಹತ್ತಲಾರ್ದಂತಾಗ ಅಲ್ಲಿದ್ದ ದೇವಿ ಕರ್ಕೊಂಬರ್ಬೋದಾಗ ದನಗಳು ನಿಂತಿದ್ದು, ದನಗಳು ಓಡಾಡ್ತು ಅಂತ ಮಾಡಿದ್ವಿ. ದನಗಳು ನಿಂತು ಆರಾಮ ನಿಂತು ನೋಡಿದ್ರೆ ಒಂಥರ ಕ್ಯೂ ಹಚ್ಕೊಂಡು ನೋಡ್ತಿದ್ದಲ್ಲ, ಆ ಥರ ನೋಡ್ತಿದ್ರು. ನನಗೆ ಒಂಥರ ಆಶ್ಚರ್ಯ ಆಯ್ತು. ಬರೀ ಇಲ್ಲೇ ಓಣಿ ಒಳಗೆ ಅಡ್ಡಾಡಿದ ಟೈಮ್ನಾಗ ಓಡಾಡ್ಬಿಡ್ತಿದ್ದು ದನಗಳು. ಅಂಥ ಟೈಮ್ನೊಳಗೆ ಇವು ನಿಂತು ನೋಡಾಕುಂತ ಅದೊಂದು ಭಾಳ ಆಶ್ಚರ್ಯತನ ಆಯ್ತು. ನಾವು ಅಲ್ಲಿ ದೇವಿ ಹೊತ್ಕೊಂಡವರು ಹಿರಿಯರಾಗಿದ್ರು ಸತ್ಯನ ಕಾಲು ಮುಂದೆ ಇಡಕ್ಕೆ ಬರೋಲ್ಲ, ಒಂದು ಕಾಲು ಅಂಥವ್ರು ಸತ್ಯ ನಮಗೆ ಸಿಗ್ಲಾರ್ದಂತ ಮುಂದೆ ಹೋಗ್ತಿರ್ತಾರೆ.
ಆ ಥರ ಆಶ್ಚರ್ಯ ಅಂತಂದ್ರೆ ಅದನ್ನು ಒಟ್ಟು ಈ ಥರ ಹಿಂಗೆ ಹೋಗ್ತಾರೆ ಅನ್ನೋದು ಹೇಳ್ತಿದ್ರು, ಆದ್ರೆ ನೋಡಿರಲಿಲ್ಲ. ಖರೇನೂ ಅದು ನಿಜಾಂಶನ ನಡೆದಿದ್ದು ಘಟನೆ ನಿಜನ. ಆದರೆ ಇವತ್ತು ನಾವು ಹಿರಿಯರಿಂದ ಬರೋಕ್ಕಾಗಲಿಲ್ಲ. ಅವತ್ತಿನ ದಿನ ಬರ್ಬೇಕಾದ್ರೆ ಕತ್ತಲೊಳಗೆ ಬರ್ಬೇಕಂದ್ರೆ ಎಲ್ಲೇ ಒಂದು ನಮ್ಮ ಥರ ನಮ್ಮ ಮನದೊಳಗೆ ದೇವಿ ಅದಳ ಅನ್ನೋ ರೀತಿ ಒಳಗೆ ಬಂದಂಗೆ ಆಯ್ತು ನಮ್ಗೆ ಅವತ್ತು. ಹಂಗಾಗಿ ದೇವಿ ಆಶೀರ್ವಾದ ಪಡ್ಕೊಂಡು ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಇನ್ನೂ 5 ದಿನಗಳ ಕಾಲ ಪ್ರಸಾದ ಇರುತ್ತೆ, ಬಂದು ತಾವೆಲ್ಲ ಸ್ವೀಕರಿಸ್ಕೊಂಡು ಹೋಗ್ಬೇಕಾಗಿತ್ತು. ನಮ್ಮಲ್ಲಿ ಕೇಳ್ಕೊತೀನಿ ಭಕ್ತರಲ್ಲಿ ವಿನಂತಿ. ದ್ಯಾಮವ್ವ ಹಾಗೂ ದುರ್ಗವ್ವ ಜಾತ್ರೆ ಅತಿ ವಿಜೃಂಭಣೆ ನಡೀತದ. ಇವರೆಲ್ಲರ ಇಬ್ಬರು ಆಶೀರ್ವಾದ ನಮ್ಮ ಗದಗ ಬೆಟಗೇರಿ ಜನತೆ ಮೇಲೆ ಇರಲಿ ಅಂತ ಆಶಿಸ್ತಾ, ದಯವಿಟ್ಟು ಪ್ರತಿ ದಿವಸ ನಾವು ಒಬ್ಬರ ಸಹಾಯ ಸಹಕಾರದಿಂದ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡೀವಿ. ಇವತ್ತಿನ ದಿವಸ ಶ್ರೀಯುತ ಶ್ರೀಧರ್ ವಜ್ರಬಂಡಿ ಅವರು ಊಟದ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಮಾಡ್ಯಾರ. ನಾಳೆ ಇನ್ನೊಬ್ಬರು ಮಾಡ್ಯಾರ, ಸಿದ್ದು ಸಂಗನಾಳನ್ನವ್ರು ಮಾಡಿಕೊಂಡ್ರ. ಅದಕ್ಕೆ ಮೊನ್ನೆ 24ನೇ ತಾರೀಕಿನ ದಿವಸ ನಮ್ಮದು ಮಹಾ ಅನ್ನ ಸಂತರ್ಪಣೆ ಅಂತ ಅನ್ನುವಂಥ ಕಾರ್ಯಕ್ರಮ ಭಾಳ ದೊಡ್ಡದಾದಂಥ ಕಾರ್ಯಕ್ರಮ ನಡೀತದೆ. ತಾವು ದಯವಿಟ್ಟು ನಮ್ಮ ಗದಗ ಬೆಟಗೇರಿ ಜನತೆ ಯಾರಾದರೂ ಅನ್ನ ಪ್ರಸಾದಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಸದಾವಕಾಶ. ನೀವು ಕೊಟ್ಟಂಥ ದವಸ ಧಾನ್ಯಗಳನ್ನು ಸಾವಿರಾರು ಜನ, ಸುಮಾರು ಆವತ್ತಿನ ದಿವಸ ಸುಮಾರು 20,000 ಜನ ಸೇರುವ ನಿರೀಕ್ಷೆ ಇರೋದರಿಂದ ತಾವು 20,000 ಜನರಿಗೆ ಒಂದು ಊಟದ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂಗಾಗತ್ತೆ. ತಾವೇನಾದರೂ ತನ್ನು ಮಣ್ಣ ದನ ನಾವೇನು ಕೊಟ್ಟರು ತೊಗೋತೀವಿ. ನೀವು ಅಕ್ಕಿ, ಅನ್ನ, ಅಕ್ಕಿ, ಬ್ಯಾಳಿ, ಎಣ್ಣೆ, ಮಸಾಲೆ ಸಾಮಾನು ಏನಿದ್ರು ಕೂಡ ನಮ್ಮ ಕಮಿಟಿ ವತಿಯಿಂದ ನಮ್ಮಲ್ಲಿ ಕೊಟ್ಟು ತಾವು ರಸೀದಿಯನ್ನು ಪಡ್ಕೋಬೇಕಂತ ತಿಳ್ಕೊತೀವಿ. ಅದಕ್ಕೆ ಅದರ ಜೊತೆಗೆ ತಾವೆಲ್ಲರೂ ನಮ್ಮದು 12 ವರ್ಷಕ್ಕೊಮ್ಮೆ ಆಗಬೇಕಾಗಿತ್ತು. ಕೆಲವೊಂದು ಕೊರೋನಾ ಬಂದಿದ್ದರಿಂದ ಆಗಿರಲಿಲ್ಲ. ಈಗ 18ನೇ ವರ್ಷದ ನಡೀತಾ ಇದೆ. ದಯವಿಟ್ಟು ಬಂದು ನಮ್ಮ ಹೇಮಂತ್ ಇದೆಯಲ್ಲ, ನಮ್ಮ ದೇವಿಯ ಮಹಾತ್ಮೆ ಭಾಳ ದೊಡ್ಡದ, ಅದನ್ನು ಅನುಭವಿಸ್ಬೇಕಷ್ಟ. ಯಾಕಂದ್ರೆ ದೂರ ನಿಂತ ಹಂಗಾತನ ಹಿಂಗಾತನ ಅನ್ನೋದಕ್ಕಿಂತ ಸ್ವತಃ ಇಲ್ಲಿ ಬಂದು ಒಂದು ನಮ್ಮ ಇನ್ನೊಂದು ಮುಖ್ಯ ವಿಶೇಷ ಅಂದರೆ ನಮ್ಮ ಒಕ್ಕಲಿಗೇರಿ ಭಾಗದಾಗ ಇಂಥ ಕಾರ್ಯಕ್ರಮ ಒಟ್ಟ ಆಗಿರ್ಕಿಲ್ಲ ಯಾವಾಗಲ. ಈ ಆಟ ಸಾಮಾನು ಆಯ್ತು, ಇಷ್ಟು ದೊಡ್ಡದಾದಂಥ ಪೆಂಡಾಲ್ ಆಯ್ತು, ಇಷ್ಟು ದೊಡ್ಡದಾದಂಥ ಜನ ನಮ್ಮ ಒಕ್ಕಲಿಗೇರಿ ಭಾಗದಾಗ ಏನಿಲ್ಲ. ಒಕ್ಕಲಿಗೇರಿ ಅಂತ ಏನಪ್ಪ ಅಲ್ಲೇನ್ರ ಬರೀ ರೈತರೇ ಇರ್ತಾರೆ, ಅಲ್ಲಿ ಯಾರು ಶಾಣ್ಯರೇ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಜನರಲ್ಲಿ ಇತ್ತು. ಆದರೆ ಈ ವರ್ಷ ನಮ್ದು ಏನೋ ಕಾರ್ಯಕ್ರಮ ಎಲ್ಲ ಆಗೋದ್ರಿಂದ ಅದ್ದೂರಿಯಾಗಿ ನಡೆದ್ರೆ ನಮ್ಮ ಒಕ್ಕಲಿಗೇರಿ ಏನು ಹವಾ ಇಡೀ ಎಲ್ಲ ಕಡೆ ಬೆಳೀತೆ ಅಂತ ತಿಳ್ಕೊಂಡು ತಾವು ದಯವಿಟ್ಟು ಎಲ್ಲ ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲರೂ ಬರೀ ದೇವಿಯ ದರ್ಶನ ಪಡ್ಕೊಡ್ರಿ, ಶಾಂತ ರೀತಿಯಿಂದ ಪಡ್ಕೊಡ್ರಿ. ಯಾವುದು ಬಿದ್ದರೆ ಗಡ್ಬಡಿ ಮಾಡೋಕೆ ಹೋಗ್ಬಿಡ್ರಿ, ಏನು ಅವಸರ ಇಲ್ಲ. ಅದಕ್ಕೆ ಎಲ್ಲರೂ ಗಡ್ಬಡಿಯಿಂದ ಮಾಡಿದ್ಲೆ ದರ್ಶನ ಮಾಡ್ಕೊರಿ. ಶಾಂತ ರೀತಿಯಿಂದ ಪ್ರಸಾದವನ್ನು ಮಾಡಿದ್ವಿ. ಪ್ರಸಾದ ವ್ಯವಸ್ಥೆಗೆ ಹೆಣ್ಣು ಮಕ್ಕಳು ತಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ, ನೀಡುವಂಥ ವ್ಯವಸ್ಥೆಯನ್ನು ಹೆಣ್ಣು ಮಕ್ಕಳು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಮ್ಮ ಕಮಿಟಿ ಪರವಾಗಿ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಮ್ಮ ಒಕ್ಕಲಿಗೇರಿಯಲ್ಲಿ ದ್ಯಾಮವ್ವ ದುರ್ಗಮ್ಮ ಜಾತ್ರೆ ನೋಡಿದ್ರೆ ಇದು ನಮ್ಮ ಇಂಡಿಯಾದೊಳಗೆ ಫಸ್ಟ್ ಅನ್ಸಕತ್ತೈತೆ ನನಗೆ. ಇದು 1ನೇ ಜಾತ್ರೆ ನಾವು ನೋಡ್ತಾ ಇರೋದು. ಇಷ್ಟು ವಿಜೃಂಭಣೆಯಿಂದ ಆಗತ್ತನ್ನೋದು ಸಾಧ್ಯತೆ ಇಲ್ಲ. ಆದರೆ ಇವತ್ತು ಭಕ್ತ ಜನಸಾಗರ ನೋಡಿದ್ರೆ ಹೆಣ್ಮಕ್ಳು ಗಂಡುಮಕ್ಕಳು ಆದಮೇಲೆ ಸೇವಾ ಮಾಡೋಕಂಕರು ನಾ ಮುಂದೆ ನೀ ಮುಂದೆ ಅಂತೇಳಿ ಸೇವಾ ಮಾಡಾಕತ್ತಾರ. ಇಷ್ಟೊಂದು ವೈಭವಪೂರ್ಣ ಜಾತ್ರೆ ಅಂದ್ರೆ ಭಾಳ ಇದು ಟೈಮ್ಸ್ ಆಫ್ ಇಂಡಿಯಾದ ಅದ್ದೂರಿ ಆಗಿದೆ. ಆಮೇಲೆ ಇದು ಇಂಗ್ಲೀಷ್ ಪೇಪರ್ನಲ್ಲೇ ಬಂದಿದೆ. ಅದು ನಮ್ಮ ಒಕ್ಕಲಿಗರಿದ ಒಂದು ದೊಡ್ಡ ಹೆಮ್ಮೆ ವಿಷಯ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ ಸರ್. ಇದು 12 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾತ್ರೆಗೆ 18 ವರ್ಷಕ್ಕೆ ನಡೀತಾ ಇದೆ. ನಾನು ಸುಮಾರು ಇದು 2ನೇ ಜಾತ್ರೆ ನೋಡ್ತಾ ಇರೋದು. ಈ ಜಾತ್ರೆಯಲ್ಲಿ ಏನು ವಿಶೇಷತೆ ಅಂತಂದ್ರೆ ತಾಯಿ ಬೆಳಗ್ಗೆ ಸಣ್ಣ ಮಗುವಾಗಿ ಕಾಣ್ತಾಳೆ ನಾನು ನೋಡಿದ ದೃಷ್ಟಿಯೊಳಗೆ. ಮಧ್ಯಾಹ್ನ ಒಂದು ನಮ್ಮ ಮೀಡಿಯಮ್ ವಯಸ್ಸಿನ ಥರ ಕಾಣ್ತಾಳೆ. ರಾತ್ರಿ ನೋಡಿದಾಗ ನಾನು ನಿನ್ನೆ ರಾತ್ರಿ ನೋಡಿದಾಗ ತಾಯಿದು ಹಿರಿಯ ಮನುಷ್ಯನಾಗಿ ಕಾಣ್ತಾಳೆ. ಅದೊಂದು ನಾನು ವಿಶೇಷತೆ ದಿನ ಕಾಣ್ತಾ ಇದ್ದೀನಿ. ಆ ದೇವಿ ಅಂತ ಶಕ್ತಿ ಇದೆ ಅಂತಂದರೆ ಇದು ಆ್ಯಕ್ಚುಲಿ ಹೆಣ್ಮಕ್ಳ ಜಾತ್ರೆ. ಹೆಣ್ಮಕ್ಳಕ್ಕಿಂತ ಗಂಡ್ಮಕ್ಳೇ ಆ ದೇವಿಗೆ ಭಯಭಕ್ತಿಯಿಂದ ನಡ್ಕೊತಾ ಇದ್ದಾರೆ. ಹೀಗಾಗಿ ಆ ತಾಯಿ ಆಶೀರ್ವಾದ ಸದಾ ಎಲ್ಲರಿಗಿರಲಿ. ಮುಂದೆ ಬರುವಂಥ ದಿನಮಾನಗಳಿಗೆ ಎಲ್ಲರೂ ಸೇರಿ ಇದೇ ಥರ ಇನ್ನೂ ಜಾತ್ರೆ ಇನ್ನೂ ವಿಜೃಂಭಣೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಹಬ್ಬ ದೇವಿಯ ಹರಿ ಜಾತ್ರೆ ಅತ್ಯಂತ ವೈಭವದಿಂದ ನಡೀತಾ ಇದೆ ಈ ವರ್ಷ. ಇದೇ ನಮ್ಮ ಹಿರಿಯರು ಇದೇನು ಮಾಡ್ಕೋತ ಬಂದಾರ. ನಮಗಿದೆಲ್ಲ ಕೊಡುಗೆ ಐತದ್ದು. ಆ ದೇವಿ ಕೊಡುಗೆ ನಮ್ಮೆಲ್ಲರ ಈ ಒಕ್ಕಲಿಗೇರಿ ಹಾಗೂ ಎಲ್ಲ ಹಳೆಯ ಊರು ಗದಗಿರೈತಲ್ಲಿ ಅದಕ್ಕೆ ಹೆಸರಾದಂಥ ಈ ಜಾತ್ರೆ ಈಗ ಅದ್ದೂರಿ ಆಗೈತಿ. ಈ ಸಲ ಜಗಬೆಚ್ಚಿದ ಒಂದು ಜಾತ್ರೆ ಆಗೈತೆ ಅಂಥೇಳಿ ನಮ್ಮ ಅನಿಸಿಕೆ. ಹಾಗೂ ಶ್ರೀದೇವಿಯ ವೈಭವ ಎಲ್ಲ ಕಡೆಯೂ ಹಬ್ಬೈತಿ. ಹೀಗಾಗಿ ದಿನ ಪ್ರಸಾದಕ್ಕೆ 10,000 ಜನಸಂಖ್ಯೆ ಮೇಲೆ ಪ್ರಸಾದವನ್ನು ತೆಗೆದುಕೊಳ್ಳಕತ್ತಾರ. ಎಲ್ಲ ಶಾಂತ ರೀತಿಯಾಗಿ ಬಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗಕತ್ತಾರ. ಇದು ನಮಗೆ ಭಾಳ ಸಂತೋಷ ಅನಿಸೈತಿ. ಭಾಳ ವೈಭವದ ಜಾತ್ರೆ. ತಾವೆಲ್ಲರೂ ಬಂದು ಇದು ಟೈಮ್ ಐತಿ 26ನೇ ತಾರೀಕು ತಾವು ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮಗೆಲ್ಲರಿಗೂ ಅನಂತ ನಾವು ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜಾತ್ರೆ ಬಗ್ಗೆ ಈ ತಾಯಿ ವಿಶಿಷ್ಟ
ಇಡೀ ಗದಗ ಜನತೆಗೆ ಗದಗ ಜಿಲ್ಲಾಕ್ಕೆ ಗುರ್ತೈತ್ರಿ. 12 ವರ್ಷಕ್ಕೆ ಆಗೋ ಜಾತ್ರೆ 6 ವರ್ಷ ಕಾರಣಾಂತರಗಳಿಂದ ಲೇಟಾಗಿ 18 ವರ್ಷಕ್ಕೆ ವಿಜೃಂಭಣೆಯಿಂದ ಆಚರಣೆ ಮಾಡತ್ತೀವಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಭೇದ ಭಾವ ಇಲ್ಲಾರ್ದ ಎಲ್ಲರೂ ಸಹೋದರ ಸಹೋದರಿಯರ ಜೊತೆ ನಡ್ಕೊಂಡು ಒಂದೇ ಕುಟುಂಬದ ಜೊತೆ ಈ ಜಾತ್ರೆಯನ್ನು ನೆರವೇರಿಸಾಕತ್ತೀವಿ. ಆ ತಾಯಿ ಆಶೀರ್ವಾದ ಇಡೀ ನಾಡಿಗೆ ಸಿಗಲಿ ಅಂತೇಳಿ. ನಮ್ಮ ಹೆಸರು ಕಿರಣ್ ಕಮ್ತಾರ್ ಅಂತ. ಈ ಜಾತ್ರೆ 12 ವರ್ಷಕ್ಕೆ ಆಗಬೇಕಾಗಿತ್ತು. ಇವಾಗ 18 ವರ್ಷ, ಕೊರೋನಾದಿಂದ 18 ವರ್ಷ ಆಯಿತು. ಈ ಜಾತ್ರೆ ತುಂಬ ವೈಶಿಷ್ಟ್ಯದಿಂದ ನಡೀತಾ ಇದೆ. ನಾವು ಈ ಜಾತ್ರೆಯಲ್ಲಿ ಒಂದ್ಸಲ ತೋಟದಾರ ಮಾಡೋ ಜಾತ್ರೆ ಅದನ್ನು ಮೀರಿಸುವಷ್ಟು ಈ ಜಾತ್ರೆ ಆಗ್ತಾಯಿದೆ. ಯಾಕಂದರೆ ಈ ಜೋಕಾಲಿ ಬರ್ತಿದೆ, ಹೊಳ್ಳಿ ಎಲ್ಲ ಅಕ್ಕಂಗಿಯರಿಗೆ ಎಲ್ಲರಿಗೂ ಜೋಕಾಲಿ ಜಾತ್ರೆ ಒಂಥರ ಫುಲ್ ಹಬ್ಬದ ವಾತಾವರಣ ಆ ಥರ ಎಲ್ಲ ಬರ್ತಿದೆ. ಅದನ್ನೆಲ್ಲರೂ ಇಡೀ ನಮ್ಮ ಗದಗ ಬೆಟಗೇರಿ ಜನತೆಯವರು ಡೈಲಿ 10-12 ಸಾವಿರ ಜನ ಎಲ್ಲರೂ ಬರೋದು, ಊಟ ಮಾಡೋದಾಗಲಿ, ಪ್ರಸಾದ ದಿನ ಬೈ ದಿನ ಹೆಚ್ಚಿಗೆ ಹೋಗ್ತಾ ಇದೆ, ಕಮ್ಮಿ ಏನು ಆಗ್ತಾಯಿಲ್ಲ. ಅದಕ್ಕಾಗಿ ಎಲ್ಲ ಗದಗ ಬೆಟಗೇರಿ ಜನತೆಗೆ ಎಲ್ರಿಗೂ ಒಂದೇ ಕೇಳ್ಕೊಳೋದು, ಎಲ್ಲರೂ ಜಾತ್ರೆಗೆ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕು. ಕಿರಣ್ ಕಮ್ತಾರ್. ಶ್ರೀ ದುರ್ಗಮ್ಮ ಮತ್ತು ದ್ಯಾಮವ್ವ ದೇವಿಯ ಜಾತ್ರೋತ್ಸವ 12 ವರ್ಷಕ್ಕೊಮ್ಮೆ ನಡೀತೈತಿ. ಇದು ಲಾಸ್ಟ್ ಟೈಮು ಕರೋನಾ ಬಂದಿದ್ದಕ್ಕೆ 18 ವರ್ಷ ಆಗೈತಿ. 12 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡಿಬೇಕಾದ್ರೆ ಇದು ಒಕ್ಕಲಿಗೇರಿ ಓಣಿ ತವ್ರ ಮನೆ, ಗಂಡನ ಮನೆ ಬಂದ್ಬಿಟ್ಟು ಕೀಲಾ ಓಣಿ. ಇಲ್ಲಿಂದ ನಾವು 9 ದಿವಸ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾರು ದ್ಯಾಮವ್ವ ಮತ್ತು ದುರ್ಗಮ್ಮಂದು ಈ ಪ್ರತಿಷ್ಠಾಪನೆ ಮಾಡಿ 9 ದಿವಸ ಆಕೆಗೆ ಉಡಿ ತುಂಬು ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಮತ್ತು ರಸಮಂಜರಿ ಕಾರ್ಯಕ್ರಮ ಎಲ್ಲ ವಿವಿಧ ಕಾರ್ಯಕ್ರಮಗಳು ನಡೀತಾವೆ. ಇಲ್ಲಿ ದೊಡ್ಡ ಸ್ಟೇಜ್ ಹಾಕಿದ್ದೀವಿ ನಾವು. ಮತ್ತು ಇದ್ರ ಜೊತೆಗೆ ನಾವು ಭವ್ಯ ಮೆರವಣಿಗೆ 26ನೇ ತಾರೀಕಿಗೆ ಈ ನಮ್ಮ ಒಕ್ಕಲಿಗೇರಿ ಓಣಿ ದ್ಯಾಮವ್ವನ ಕಟ್ಟಿಲಿಂದ ಭವ್ಯ ಮೆರವಣಿಗೆ ಇರ್ತೈತಿ. ಇದ್ರೊಳಗೆ 101 ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಅಂದರೆ ವಿಜೃಂಭಣೆಯಿಂದ ಮೆರವಣಿಗೆ ಆಗುತ್ತೆ ಇಲ್ಲಿಂದ ಒಕ್ಕಲಿಗೇರಿಯಿಂದ. ಮತ್ತು ಇದನ್ನು ನಾವು ಕೀಲಾ ಓಣಿಗೆ ಹೋಗಿ ಅಲ್ಲೇ ಮೆರವಣಿಗೆಯನ್ನು ಮುಗಿಸ್ತೀವಿ. ಅಂದರೆ ಗಂಡ ಮನೆಗೆ ಬಿಟ್ಟು ಹೊಳ್ಳಿ ಇದನ್ನು ಮಾಡಿ ಬರ್ತೀವಿ. ಇದ್ರ ಜೊತೆ ನಾವು 9 ದಿವಸ ಇಲ್ಲಿ ಏನೈತಲ್ಲ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ದಿವಸ ಸಂತರ್ಪಣೆ ಇಟ್ಕೊಂಡಾರ. ಇದರಲ್ಲಿ 2008ರಲ್ಲಿ ನಮ್ಮ ಅಪ್ಪರು ಇದ್ರಾಗ ನಿಂಗಪ್ಪ ಪಡಗದವರು ಉಪಾಧ್ಯಕ್ಷರಿದ್ದರು. ಅವರು ನಾವು ಅವಾಗ ಜಾತ್ರೆಯನ್ನು ನೋಡಿದ್ದಿಲ್ಲ, ಸಣ್ಣವರಿದ್ದೀವಿ. ಬಟ್ ನಾವು ಈ ಟೈಮ್ ಜಾತ್ರೆನ ದೊಡ್ಡ ಪ್ರಮಾಣದೊಳಗೆ ನೋಡಂತೀವಿ. ಮತ್ತು ಅದ್ರ ಜೊತೆಗೆ ಎಲ್ಲ ನಮ್ಮ ಊರಿನ ಗದಗ ಬೆಟಗೇರಿ ಹಿರಿಯ ಸಮಾಜದ ಹಿರಿಯ ಎಲ್ಲ ಗಣ್ಯರು ನಮಗೆ ದೇಣಿಗೆ ಸಹಾಯ ಮಾಡಿದಾರೆ. ಅದು ದೊಡ್ಡ ಪ್ರಮಾಣದಾಗ. ಇಷ್ಟ ಅಂತ ಹೇಳಂಗಿಲ್ಲ, 10,000ಲಿಂದ ಹಿಡೋದು ಲಕ್ಷಗಟ್ಟಲೆ ಕೊಟ್ಟಿದ್ದಾರೆ. ಆ ಪಟ್ಟಿನೂ ಎಲ್ಲ ದೈವದವರು ಎಬ್ಬಿಸ್ಕೊಂಡ್ಬಂದಿದ್ದಾರೆ. ಪಟ್ಟಿ ಎಲ್ಲ ಅಡ್ಡಾಡಿ ಮನೆಗೆ ಹೋಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಮತ್ತು 26ನೇ ತಾರೀಕಿಗೆ ನಾವು ಮೆರವಣಿಗೆ ಇಟ್ಕೊಂಡಿದ್ದೀವಲ್ಲ, ಈ ಭವ್ಯ ಮೆರವಣಿಗೆ ಇಡೀ ಗದಗ ಬೆಟಗೇರಿ ಸಮಾಜ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಇರಕ್ಕಂಥ ಈ ದ್ಯಾಮವ್ವ ದುರ್ಗಮ್ಮ ದೇವಿನ ಭಕ್ತರೆಲ್ಲ ಈ ಮೆರವಣಿಗೆ ಒಳಗೆ ಪಾಲ್ಗೊಂಡು ಈ ಭವ್ಯ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಾಗಿ ದಯಮಾಡಿ ಕೇಳ್ಕೊಳ್ಳುತ್ತೇನೆ. ಮಹೇಶ್ ನಿಂಗಪ್ಪ ಪಡಗದ್. 12 ವರ್ಷಕ್ಕೊಮ್ಮೆ ನಡೆಯುತ್ತಿರುವ ನಮ್ಮ ಒಕ್ಕಲಿಗೇರಿ ಓಣಿಯ ದುರ್ಗಾದೇವಿ ಹಾಗೂ ದ್ಯಾಮವ್ವ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿದಿನ 15ರಿಂದ 25,000 ಜನದ ಮಠ ಅನ್ನದಾಸೋಹ. ಇದು ಕೊಪ್ಪಳ ಗವಿಸಿದ್ದೇಶ್ವರ ಮಠ ಬಿಟ್ಟ ಮೇಲೆ 2ನೇದ್ದು ಈ ಥರ ನಡೆಯುತ್ತಿದ್ದದ್ದು. ನಾವು ದಿನ ಅಂದ್ಕೊಂಡಿದ್ದಕ್ಕಿಂತ 40ರಿಂದ 50 ಪ್ಯಾಕೆಟು ಅಕ್ಕಿ ಹೋಗುತ್ತೆ, ಕ್ವಿಂಟಾಲ್ಗಟ್ಟಲೆ ಸಕ್ಕರೆ, ಅದು ಸಾರಿಂದು ನೀವೇ ನೋಡ್ಬೋದು. ಆ ರೀತಿ ಮುಂಜಾನೆ 11 ಗಂಟೆಗೆ ಚಲೋ ಆದಮೇಲೆ 5 ಮಠ 1ನೇ ದಿನ ಹೋಳಿಗೆ ಊಟ ಮಾಡಿದ್ವಿ, 12,000 ಹೋಳಿಗೆ ಊಟ. 2ನೇ ದಿನ ಬುಂದೆ ಚಪಾತಿ ರೊಟ್ಟಿ ಮಾಡಿಸಿತ್ತು. 3ನೇ ದಿನ ನಿನ್ನೆ ಮಾದ್ಲಿ ಅನ್ನ ಸಾರು ಬದ್ನಿಕಾಯಿ ಪಲ್ಯ. ಇವತ್ತು ಬದ್ನಿಕಾಯಿ ಪಲ್ಯ ಸಿರಾ ಅನ್ನ ಸಾರು. ಮತ್ತು ಮುಂದೆ ಇನ್ನೂ ದಾನಿಗಳ ಇದರ್ಲಿಂತ್ರ ಒಂದಿನ ಕಿಚಡಿ ಕುಂಬಳ ಹುಗ್ಗಿ ಅನ್ನ ಸಾರು ಬುಂದೆ ಅನ್ನ ಸಾರು. ಹೀಗೆ ದಿನ 9 ದಿನ ಭಕ್ಷ್ಯ ಭೋಜನಗಳ ಊಟ. ಅದು ಒಂದು ಟೈಪ್ ಜಾತ್ರೆ. ಯಾವ ಟೈಪ್ ನಡೀತೈತೆ ಅಂತಂದ್ರೆ ಆ ದೇವಿ ನಾವ್ಯಾರೂ ಈ ದೊಡ್ಡ ಪ್ರಮಾಣದಾಗ ಇಷ್ಟು ಜನ ಸೇರ್ತಾರೋ ಅನ್ನಕೊಂಡಿದ್ದಲ್ಲ. ಜನರು ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತನ್ನ ಮನ ಧನ ಸಹಾಯದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ತ್ಯಾಗ ಮಾಡಿ ಅಡುಗೆ ಭಟ್ರಾತು, ಓಣಿಯ ಹೆಣ್ಮಕ್ಳಾತು, ನಮ್ಮ ರೈತಾಪಿ ವರ್ಗ, ಹೆಚ್ಚಾಗಿ ರೈತಾಪಿ ವರ್ಗದ ರೈತರೆಲ್ಲರೂ ಸ್ವ ಇಚ್ಛೆಯಿಂದ ಬಂದು ನಾವು ಯಾರಿಗೂ ಏನು ಹೇಳಂಗಿಲ್ಲ. ಆದರೂ ತಮಗೆ ಏನು ಕೆಲಸ ಇದನ್ನು ಮಾಡ್ತೀವಿ ಅನ್ನಂಗಿಲ್ಲ.
ಯಾರು ತಾಟ್ ತಂದಿಡ್ತಾರ, ಅನ್ನ ನೀಡ್ತಾರ. ಮತ್ತು ಇನ್ನೊಂದು ನಾವು ಈಗ ಎಲ್ಲ ನಮ್ಮ ಗದಗ ಬೆಟಗೇರಿ ತಾಯಂದ್ರಿಗೆ ನೆನೆಸ್ಬೇಕು. ನಾವೇನು ಹೇಳೋದ ಬೇಡ, ಬೆಳಿಗ್ಗೆ 11:00 ತಾವ 40-50 ಮಂದಿ ಬಂದು ಸೇವೆ ಮಾಡ್ತಾರೆ, 100 ಗಟ್ಟಲೆ. ಇನ್ನು ಓಣಿಯ ಯುವಕರಂಕರು ಈಗ ಜಾತ್ರೆ ಆದ ಸುಟ್ಟು 15 ದಿನ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದು ಜಾತ್ರೆ ಕೆಲಸನ ಮನೆ ಕೆಲಸ ಅನ್ನೋ ರೀತಿ ಮಾಡ್ತಿದ್ದಾರೆ. ಮುತ್ತು ಪಡ್ಗದಂತ ಗದಗ ಜಿಲ್ಲೆಯ ಗ್ರಾಮ ದೇವತೆ ಆದಂಥ ಶ್ರೀ ದ್ಯಾಮಮ್ಮ ದುರ್ಗಮ್ಮ ಹಾರಿ ಜಾತ್ರಾ ಉತ್ಸವದ ಅಂಗವಾಗಿ ಸದ್ಭಕ್ತರು ಸಾಕಷ್ಟು ಶ್ರಮದಿಂದ ಈ ಜಾತ್ರಾ ಉತ್ಸವವನ್ನು ಯಶಸ್ವಿಗೊಳಿಸಾಕತ್ತಾರ. ಪ್ರತಿನಿತ್ಯ 10ರಿಂದ 15,000 20,000 ಮಂದಿದ ಅಡುಗೆ ವ್ಯವಸ್ಥೆ ಮಾಡ್ರ. ಕಮಿಟಿಯವರು, ಎಲ್ಲ ಸದಸ್ಯರು, ನಮ್ಮ ಓಣಿಯ ಗುರಿ ಹಿರಿಯರು, ಅಕ್ಕ ತಂಗಿಯರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ರ. ಇದು 12 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರಾ. ಈ ಸಲ ಕರ್ನಾಟಕದಾಗ ನಂಬರ್ 1 ಆಗ್ಬೇಕು. ಆಮೇಲೆ ಕರ್ನಾಟಕದಾಗ ಹಿಂದಕ್ಕೆ ಇದು ಕರೋನಾ ಟೈಮ್ದಾಗ ಬಂದು ಜಾತ್ರೆ ಮುಂದೆ ಇತ್ತು. ಅದಕ್ಕೆ 18 ವರ್ಷಕ್ಕೆ ಇದು ಜಾತ್ರೆ ಮತ್ತೆ ಚಾಲನೆ ಕೊಟ್ರ. ಎಲ್ಲ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಆ ದ್ಯಾಮಮ್ಮ ತಾಯಿಗೆ ಬೇಡ್ಕೊಳ್ತಾ ನಾವು ಈ ಪ್ರಸಾದ ವ್ಯವಸ್ಥೆ ಯಾರು ಎಲ್ಲರೂ ಸೇವಾಕ ಬರತ್ತಾರ. ನಾ ಮಾಡ್ತೀನಿ, ನೀ ಮಾಡ್ತೀನಿ ಅಂತ ಸೇವಾಕ ಬರತ್ತಾರ. ಭಾಳ ಅಚ್ಚುಕಟ್ಟಾಗಿ ತಾಯಿ ಆಶೀರ್ವಾದದಿಂದ ಜಗನ್ಮಾತೆ ದ್ಯಾಮವ್ವ ದುರ್ಗಮ್ಮ ಹರಿ ಜಾತ್ರೋತ್ಸವ ಹಿಂಗೆ ಯಶಸ್ವಿಗೊಳ್ಳಿ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಶಾಂತಿಯಿಂದ ಈ ಜಾತ್ರೆ ಯಶಸ್ವಿ ಮಾಡಿಸ್ಕೊಡ್ಬೇಕಂತೇಳಿ ನಾವು ಗದಗಲಿಂದ ಅಶೋಕ್ ವಿಶ್ವನಾಥ್ ಪವಾರ್ ಅಂತೇಳಿ ನಾವು ಇಲ್ಲಿ ಸದಸ್ಯರು, ಕಾರ್ಯಕರ್ತರು ಓಡಾಡಿ ಎಲ್ಲರೂ ಜಾತ್ರೆ ಇದನ್ನ ಕೂಡಿ ಎಲ್ಲರೂ ಮಾಡಕತ್ತೀವಿ. ಇದೇ ರೀತಿ ನಿರಂತರ 9 ದಿವಸಗಳ ಕಾಲ ದಿನನಿತ್ಯ ಊಟ ಇರ್ತೈತಿ. ಇವತ್ತಿಗೆ 4 ದಿವಸ, 1ನೇ ದಿವಸ ಹೋಳಿಗೆ, 2ನೇ ದಿವಸ ಪಾಯಸ, 2ನೇ ದಿವಸ ಪಾಯಸ, 3ನೇ ದಿವಸ ಮಾಲ್ಗಿ, 4ನೇ ದಿವಸ ಶಿರಾ. ಇದು 5ನೇ ದಿವಸಕ್ಕೆ ನಾಳೆ ಕಮಿಟಿಯವ್ರು ಏನು ನಿರ್ಧಾರ ಮಾಡ್ತಾರೆ ಆ ಪ್ರಸಾದ ವ್ಯವಸ್ಥೆ ಇರ್ತೈತಿ. ನಾಳೆ ಗೋಧಿ ಹುಗ್ಗಿ ನೋಡ್ರಿ. ಅಶೋಕ್ ಪವಾರ್ ಗದಗನಿಂದ. ನಮಸ್ಕಾರ ರೀ. ನಮ್ಮ ಗದಗಿನಲ್ಲಿ ಫಸ್ಟ್ ಟೈಮು ಇವಾಗ 12 ವರ್ಷದಿಂದ ಆಗಿತ್ತಂತೆ ಈ ಜಾತ್ರೆ. ಇವಾಗ ಆಗತೈತಿ, ಖುಷಿ ಆಗತೈತಿ. 18 ವರ್ಷದಿಂದಂತೆ ಇವಾಗ ಆಗತೈತಿ, ಖುಷಿ ಆಗತ್ತೆ. ಅನ್ನ ಸಂತರ್ಪಣೆ ಇಟ್ಟರೆ ಜಾತ್ರೆ ಮುಗಿಯತನ ಇರ್ತದಂತೆ. ದೇವಸ್ಥಾನ ಚೆನ್ನಾಗೈತಿ, ಖುಷಿ ಅನ್ಸುತ್ತೆ. ಲಕ್ಷ್ಮೀ ಹುಲಕೋಟೆ ಮಲ್ಲೇಶಿ. ಈ ಜಾತ್ರೆ ನಾವು ನೋಡ್ಬೇಕಂದ್ರೆ ಮದುವೆ ಆಗಿದ್ದಿಲ್ಲ ನಮ್ದು. ಈಗ ಮತ್ತೆ ಹೊಳ್ಳಿ ನಮ್ಮ ಮದುವೆ ಆಗಿ 33 ವರ್ಷ ಆಯ್ತು. ಈಗ ಹೊಳ್ಳಿ ಈಗ ನೋಡಾಕತ್ತೇವೆ ನಾವು. 12 ವರ್ಷಕ್ಕೊಮ್ಮೆ ಆಗೋದು, ಈ ಸಲ 18 ವರ್ಷಕ್ಕೆ ಆಗೈತಿ ಜಾತ್ರೆ. ಎಲ್ಲ ಕಡೆಯಿಂದ ಸೌಕರ್ಯ ಭಾಳ ಮಾಡ್ಯಾರ. ಊಟದ್ದು, ದ್ಯಾಮ ದುರ್ಗಮ್ಮಂದು ಪೆಂಡಾಲು ಅದು ಎಲ್ಲ ನೋಡು ಕಣ್ಣು 2 ಕಣ್ಣು ಸಾಲಂಗಿಲ್ಲ. ಮತ್ತು ನೋಡಕ್ಕೆ ಎಲ್ಲ ಗ್ರ್ಯಾಂಡ್ ಅಷ್ಟು ಇದು ಮಾಡ್ಯಾರ. ಓಡಾಡು ಹುಡುಗರು ಮೆಂಬರ್ಸು ಎಲ್ಲರೂ ಅಷ್ಟು ಇದನ್ನು ಮಾಡ್ಯಾರ, ಚಂದ ಮಾಡ್ಯಾರ. ಸುಮಂಗ್ಲ ಅಬ್ಬಿಗೇರಿ. 2008 ಆಗಿದ್ದ ಜಾತ್ರೆ ಈಗ 12 ವರ್ಷಕ್ಕೆ ಆಗಬೇಕಿತ್ತು. ಆದರೆ ಈಗ 2026 18 ವರ್ಷಕ್ಕೆ ಆಗಾಕತ್ತೈತಿ. ನಾನು ಫಸ್ಟ್ ಟೈಮ್ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಬಂದೀನಿ. ನಂಗೆ ಜಾತ್ರೆ ಭಾಳ ಚಂದ ಅನ್ಸಾಕತ್ತೈತಿ ನೋಡೋಕೆ. ಊಟದ್ದು ಅಷ್ಟು ಚಂದ ನಿಭಾಯಿಸ್ಕೊಂಡು ಹೊಂಟಾರ ಎಲ್ಲರೂ. ಕಾರ್ಯಕ್ರಮನೂ ತುಂಬ ಚೆನ್ನಾಗದಾವೆ ನೋಡ್ಕೊಂಡು ಹೋಗೋಕೆ. ಆಮೇಲೆ ದೇವ್ರದ್ದು ಕುಂದ್ರಿಸಿದ್ದು ಅದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಯಾರ. ದಾಕ್ಷಾಯಿನಿ ಅಬ್ಬಿಗೇರಿ. ಎಲ್ಲರಿಗೂ ನಮಸ್ತೆ. 2018 ದ್ಯಾಮವ್ವ ದುರ್ಗಮ್ಮ ಜಾತ್ರೆ ಆಗಬೇಕಾಯ್ತು. ಕೋವಿಡ್ ಕಾರಣದಿಂದ ಮುಂದೆ ಬಂತು. ಅದಕ್ಕೆ ಇದು 2026 ಅಮ್ಮನ ಜಾತ್ರೆ ಆಗತ್ತೈತಿ. ನಾವು ನೋಡತ್ತೈತಿ ಇದು ಫಸ್ಟ್ ಟೈಮ್. ಹಿರಿಯರು, ನಾನು ಅಲ್ಲಿ ಗುಡಿ ಕಡೆ ಹೋದಾಗ ಹಿರಿಯರು ಎಲ್ಲರೂ ಹೇಳಿದ್ರು ಇದಕ್ಕಿಂತ ಹಿಂದೆ ಆಗಿತ್ತು ನಾವು ಸಣ್ಣವರಿದ್ದಾಗ. ಈಗ ನಿಮ್ಮ ತಿಳುವಳಿಕೆ ಒಳಗೆ ಅಂದ್ರೆ ಇದು ಫಸ್ಟ್. ದೇವಿ ಜಾತಿ ಒಳಗೆ ಎಲ್ಲರೂ ತಾವು ಪಾಲ್ಗೊಳ್ಬೇಕು. ದುರ್ಗವ್ವ ದ್ಯಾಮವ್ವನ ಶಕ್ತಿ ಭಾಳ ದೊಡ್ಡದೈತಿ. ನೀವೇನು ಬೇಡ್ಕೊತೀರಿ ಅದೆಲ್ಲನೂ ಆಗ್ತೈತಿ. ಆಮೇಲೆ ದಿವಸ ಒಬ್ಬೊಬ್ಬರು ಪ್ರಸಾದ ಮಾಡ್ಸಾತಾರ, ವೆರೈಟಿ ಐತಿ. ಆಮೇಲೆ ದೇವಿ ಅಲಂಕಾರನೂ ಅಷ್ಟು ಚಂದ ನೀಟಾಗೂ ಮಾಡ್ಯಾರ. ಆಮೇಲೆ ಕಿಲ್ಲ ಗಂಡನ ಮನೆ, ಅದು ಒಕ್ಕಲಗಿರಿ ತವ್ರ ಮನೆ. ನಾಳೆ ಇವತ್ತು ಶುಕ್ರವಾರ ಐತಿ, ಉಡಿ ತುಂಬ ಕಾರ್ಯಕ್ರಮ ಐತಿ. ನಾಳೆ ಬುಧವಾರ ಏನೈತಿ, ಭವ್ಯ ಮೆರವಣಿಗೆ ಐತಿ. ತಾಯಿ ಜಗನ್ಮಾತೆ ದ್ಯಾಮವ್ವ ದುರ್ಗವ್ವನ ನಾವು ಗಂಡನ ಮನೆಗೆ ಭಾಳ ವಿಜೃಂಭಣೆಯಿಂದ 201 ಡೊಳ್ಳು, ಆಮೇಲೆ ಡೊಳ್ಳು ಕುಣಿತ ಆಯ್ತು, ಕರಡಿ ಮಜಲ್ ಆಯ್ತು, ಎಲ್ಲನೂ ಕೂಡ ಭವ್ಯ ಮೆರವಣಿಗೆ ಒಂದಿಗೆ ತಾಯಿ ದುರ್ಗವ್ವ ದ್ಯಾಮವ್ವನ ಕಿಲ್ಲಾ ಓಣಿಗೆ ನಾವು ಕಳಿಸ್ಕೊಡ್ತೀವಿ. ತಾವು ಎಲ್ಲರೂ ಬಂದು ಇದರೊಳಗೆ ಪಾಲ್ಗೊಳ್ಳಬೇಕಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಗಣೇಶ್ ನಡಗುಂದಿ.